ನಮ್ಮ ಪ್ರಣಾಳಿಕೆಯಲ್ಲಿ ಭೂ ಗ್ಯಾರಂಟಿ ಒಂದು ಬಂತು. 5%ನಿಂದ 2% ಮಾಡಿ ಭೂ ಗ್ಯಾರಂಟಿ ಮಾಡ್ತಾ ಇದ್ದಾರೆ. ಭೂ ಗ್ಯಾರಂಟಿ ಏನಿದೆ, ಈ B2A ಖಾತೆ ಇಶ್ಯೂ ಮಾಡ್ತಾ ಇದ್ದಾರೆ. ಇಶ್ಯೂ ಮಾಡಿ ಏನಾಗಿದೆ, ಸರ್ಕಾರದ ಬೊಕ್ಕಸಿಗೆ ಕೋಟ್ಯಾಂತರ ರೂಪಾಯಿ ದುಡ್ಡು ಬರ್ತಾ ಇದೆ. ಸರಿ, ಬರಲಿ, ಸರ್ಕಾರ ಬಂತು, ಇದಾಯಿತು, ನಮಗೂ ಸರ್ಕಾರ ಸಮೃದ್ಧಿಯಾಗಿರುತ್ತೆ. ಇದರಿಂದ ಏನಾದರೂ ಆರ್ಥಿಕತೆಯಿಂದ ಡೆವಲಪ್ ಆಗ್ತಾ ಇದೆಯಾ? ಜನಗಳಿಗೆ ಏನಾದರೂ ಹೆಲ್ಪ್ ಆಗ್ತಾ ಇದೆಯಾ? ಸುಮ್ಮನೆ ನಾವೇನೋ ಮಾಡೋದು, B2A ಖಾತೆ ಮಾಡಿಸ್ಕೊಂಡು ನಮ್ಮದು ಪ್ರಾಪರ್ಟಿ ಆಯಿತು, ಲೋನ್ ಆಯಿತು, ಇನ್ನೊಂದಾಯಿತು, ಒಂದು 30-40 ಬಿಲ್ಡಿಂಗ್ 80,000, B2A ಖಾತೆ ಮಾಡಿಸ್ಕೊಳ್ಳೋದಕ್ಕೆ 80,000. ಅದಾದಮೇಲೆ ಪ್ಲಾನ್ ಸ್ಯಾಂಕ್ಷನ್ಗೆ ಬಂದರು, ಪ್ಲಾನ್ ಸ್ಯಾಂಕ್ಷನ್ 2 ಲಕ್ಷ. ತಿರ್ಗಿ ಅವನಿಗೆ ಏನು B2A ಖಾತೆ ಮಾಡೋರು ಬೆನಿಫಿಟ್ ಅಂದರೆ, ಯಾರೋ ಒಬ್ರು ನಮ್ಮ ಸಚಿವರು ಹೇಳಿದ್ರು, B2A ಖಾತೆ ಮಾಡಿ ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ಲೋನ್ ಸಿಗುತ್ತೆ, ನೀವು ಸಾಲ ಮಾಡಿ ಸತ್ತೋಗ್ಬೇಕಷ್ಟೇ, ಬೇರೆ ಏನು ಅಡ್ವಾಂಟೇಜ್ ಏನೂ ಇಲ್ಲ ಇದರಲ್ಲಿ. ಯಾವುದೇ ರೀತಿ ಅಡ್ವಾಂಟೇಜ್ ಇಲ್ಲ. ಸಾಲ ಮಾಡಿ ಸಾಯಿರಿ, ದುಡ್ಡನ್ನ ರೆಡಿ ಮಾಡಿ, ನಿಮ್ಮ ಸಾಲ ಸೂಲ ಮಾಡಿ ದುಡ್ಡು ರೆಡಿ ಮಾಡಿ ಇಟ್ಕೋಬೇಕು. ಸರ್ಕಾರ ನಿಮಗೋಸ್ಕರ ಭೂ ಗ್ಯಾರಂಟಿ ತರ್ತಾ ಇದೆ. 5 ಗ್ಯಾರಂಟಿಗಳಲ್ಲ, 5 ಗ್ಯಾರಂಟಿ ಕೊಡೋದಕ್ಕೋಸ್ಕರ, ಮೇಂಟೈನ್ ಮಾಡೋದಕ್ಕೋಸ್ಕರ ನಿಮ್ಗೊಂದು ಗ್ಯಾರಂಟಿ ಬರ್ತಾ ಇದೆ, ಭೂ ಗ್ಯಾರಂಟಿ ಮಾಡಿಸ್ಕೊಂಡು ನಿಮ್ದೆಲ್ಲ ಖಾತೆ ಕಂದಾಯ ಮಾಡಿಸ್ಕೊಂಡು, ಈ ಖಾತೆ ಮಾಡಿಸ್ಕೊಂಡು ಟ್ರಾನ್ಸಾಕ್ಷನ್ ಮಾಡಿ, ಇನ್ನೊಬ್ರಿಗೆ ಮಾರಾಟ ಮಾಡಿ, ಸೇಲ್ ಮಾಡಿ, ಇಷ್ಟೇ ಸಾಧನೆ.